ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಭವನದಲ್ಲಿ ಜನಸ್ತವ ಪೂರ್ವಭಾವಿ ಸಭೆ ಮತ್ತು ಸಾರ್ಥಕ ಸೇವೆ ಮತ್ತು ಸಬಲೀಕರಣ ಎಂಬುದಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ವೈ ನಾರಾಯಣಸ್ವಾಮಿ ಅವರು ಮಾತನಾಡಿ, ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿದೆ ಎಂಬುದಾಗಿ ದೇಶದ ಜನರಿಗೆ ಗೊತ್ತಿದೆ. ಆದರೆ ನಮ್ಮ ಬಿಜೆಪಿ ಸರ್ಕಾರ ಎಲ್ಲ ರೀತಿಯ ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ನೀಡಿದೆ. ರೈತರಿಗೆ ಪಾಣಿದ್ದವರಿಗೆ ಅಕೌಂಟಿಗೆ ಹಣ ಬಂದಿದೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀ ಎಂಬುದಾಗಿ ಹಣ ಅಕೌಂಟಿಗೆ ಬಿದ್ದಿದೆ. ಇನ್ನು ಹೆಚ್ಚಿನ ಸರ್ಕಾರದ ಸವಲತ್ತುಗಳು ಸಿಗಲಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮಾತನಾಡಿ, ರೈತಪರ ಸರ್ಕಾರ ಎಂದರೆ ಬಿಜೆಪಿ ಸರ್ಕಾರ ಎಂಬುದಾಗಿ ತಿಳಿಸಿದರು. ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ವಿದ್ಯಾರ್ಹತೆ ಸಾಲವನ್ನು ನೀಡಿದರು ಮತ್ತು ಕಾಂಗ್ರೆಸ್ ಪಕ್ಷ ಶೂನ್ಯಕ್ಕೆ ಹತ್ತಿರ ಬಂದಿದೆ ಎಂಬುದಾಗಿ ಡಾಕ್ಟರ್ ಸುಧಾಕರ್ ಹೇಳಿದರು. ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ಹಣ ಮಾಡಿಕೊಂಡಿದ್ದೇವೆ. ನಮಗೆ ಏನಾದರೂ ಒಂದು ಕಿಂಚಿತ್ ಆ ಋಣ ತೀರಿಸಿಕೊಳ್ಳುವಂತ ಮನಸ್ಸಿದ್ರೆ ಅವರು ಪರವಾಗಿ ಹೋಗಿ ಇಡಿ ಎನ್ಕ್ವೈರಿ ಬೇಡ, ಇಡಿ ವಿಚಾರಣೆ ಆಗದೇ ಬೇಡ ಅಂತ ಹೇಳಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಋಣ ತೀರಿಸುವಂತ ಕೆಲಸ ಮಾಡಿ, ಇನ್ನಾದರೂ ಕೂಡ ಮಾಡಿ. ಅರ್ಥ ಇಲ್ಲ ಅಂದ್ರೆ ನಾವು ತಿನ್ನೋ ಊಟದಲ್ಲಿ ಉಳುಮೆ ಬೀಳ್ತವೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಯಾವ ಪ್ರಮಾಣದಲ್ಲಿ ತಿಂದಿದ್ದಾರೆ ಅಂತ ಹೇಳಿ ನಾನು ವಿಚಾರ ಮಾಡ್ತಾ ಇದ್ದೇನೆ. ಅವರು 3 ರಿಂದ 4 ತಲೆಮಾರು ನೋಡಪ್ಪ, ನಾನು ಇಷ್ಟೇ ಹೇಳಿದ್ದೀನಿ. ಶ್ರೀನಿವಾಸಪುರದಲ್ಲಿ 7.5 ಶನಿ ನಡೀತಾ ಇದ್ದೇವೆ. ಇದು ಮುಕ್ತಿ ಆಗಬೇಕಿಲ್ಲ. ಶನಿ ಹೋಗಿ ಶುಕ್ರ ಬರಬೇಕು, ಗುರು ಬರಬೇಕು ಶ್ರೀನಿವಾಸಪುರಕ್ಕೆ. ಹೌದಲ್ವಾ? ಅದನ್ನು ಬರೋದಕ್ಕೆ ನಾವೆಲ್ಲ ಕೂಡ ಇವತ್ತಿನಿಂದ ಸಂಕಲ್ಪ ಮಾಡಬೇಕು. ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮಾತಾಡೋದೊಂದು, ನಾವು ಇರದೇ ಒಂದು ಅನ್ನೋ ತರ ನಡ್ಕೊಳ್ಳುವಂತ ವ್ಯಕ್ತಿಯನ್ನ ಈ ಕ್ಷೇತ್ರದ ಒಬ್ಬೇ ಒಬ್ಬ ವ್ಯಕ್ತಿಯನ್ನ ನನ್ನ ಜೀವನದಲ್ಲಿ ಏನಾದರೂ ಒಂದು ರಿಲೇಷನ್ ಇರ್ತದೆ. ಮಾತಾಡೋದಕ್ಕೂ ಏನೋ 20% ಹೆಚ್ಚು ಕಡಿಮೆ ಇರ್ತದೆ. ಆದರೆ 100ಕ್ಕೆ 100 ಮಾತಾಡದೇ ಒಂದು, ನಡೆಯದೇ ಒಂದು. ಇದು ಕೇವಲ ಈ ನಿಮ್ಮ ಕ್ಷೇತ್ರದ ಶಾಸಕರಲ್ಲೇ ನಾನು ನೋಡಿದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ 3 ವರ್ಷ ಆಗಿದೆ ರಾಜ್ಯದಲ್ಲಿ ಬಂದು. ನಮ್ಮ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ 1 ವರ್ಷ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಯಾರು ಎಂಬುದು ತನಿಖೆ ಮಾಡಬೇಕೆಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವೇಣುಗೋಪಾಲ್ ರವರು ಸರಳ ಹಾಗೂ ಮೇಧಾವಿ ವ್ಯಕ್ತಿ ಎಂಬುದಾಗಿ ತಿಳಿಸಿದರು. ಬಿಜೆಪಿ ಶಕ್ತಿ ಇದೆ ಎಂದರೆ ಡಾಕ್ಟರ್ ವೇಣುಗೋಪಾಲ್ ಎಂಬುದಾಗಿ ಸಾಕ್ಷಿ ಹೇಳಿದರು. ಮುಂದಿನ ಚುನಾವಣೆಯ 2023ರ ಬಿಜೆಪಿ ಸರ್ಕಾರ ಬರುವುದು ಖಚಿತ. ಎಲ್ಲ ತಾಲೂಕುಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಎಂಬುದಾಗಿ ಡಾಕ್ಟರ್ ಸುಧಾಕರ್ ಅವರು ತಿಳಿಸಿದರು. ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಕೊಟ್ಟಂತ ಅಭಿವೃದ್ಧಿ ಕಾರ್ಯಕ್ರಮಗಳ ಫಲಾನುಭವಿಗಳು ಇವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಈ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಏನು ಇವತ್ತು ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಕಡಿಮೆ ಜನಸಂಖ್ಯೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ.
ಇತ್ತೀಚೆಗೆ 2-3 ಪ್ರಕರಣಗಳಲ್ಲಿ ಯಾಕೋ ದಾರಿ ತಪ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರೆ ಅದನ್ನು ಸಹಿಸಿಕೋಬೇಕು ಅಂತ ಅವರು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ನಗಮಾಟಗೀಡಾದರು. ಯಾವುದೋ ಚಾನಲಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರ ಕಾರ್ಯಕ್ರಮಗಳ ಮನೆಗೆ ಕೆಲಸ ಪ್ರಯತ್ನ ಮಾಡೋಣ. ಪ್ರತಿ ಮನೆಯಲ್ಲಿ ಬಿಜೆಪಿ ಯೋಜನೆ ಇಲ್ಲೋ ಮನೆ ಇಲ್ಲವೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ ಮುಂದ್ಗಡೆ, ಇಲ್ಲ ಹಾಲಿಗೆ ಸಬ್ಸಿಡಿ ಬಂದಿರಬೇಕು, ಇಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ರೈತರಿದ್ದೀರಿ. ರೈತರ ಪ್ರಶ್ನೆಗೆ ತೆಗೆದುಕೊಂಡು ನೀವು ಯಾರ್ಯಾವ ರೈತ ಅಕೌಂಟ್ಗೆ ನರೇಂದ್ರ ಮೋದಿ ಅವರು 6,000 ಕೊಟ್ಟು ಬಂದಿದೆ ಕೈಗಳಲ್ಲಿ ನೋಡಿದ. ಇಷ್ಟು ಜನರ ಕೈ ಅಕೌಂಟ್ಗೆ ಅವ್ರ ಅಕೌಂಟ್ ದುಡ್ಡು ಬಂದಿದೆ. ನರೇಂದ್ರ ಮೋದಿ ಅವರು 6,000 ಕೆಡಬೇಕಾದ 4,000 ತಿಂಗಳಿಗೆ ವರ್ಷಕ್ಕೆ 10,000 ರೂಪಾಯಿ ದುಡ್ಡನ್ನ ರೈತರಿಗೆ ಹಾಕಬೇಕು ಅಂತ ಕನಸು ಕಲ್ಪನೆ ಕಂಡಿದ್ದೇ ಅದ್ಭುತ. ಅಂತ ಅದ್ಭುತ ಕೆಲಸಗಾರ ನರೇಂದ್ರ ಮೋದಿ ಅವರ ಪಕ್ಷದ ಇದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್, ತಾಲೂಕು ಅಧ್ಯಕ್ಷರಾದ ಅಶೋಕ್ ರೆಡ್ಡಿ, ಯುವ ಮುಖಂಡ ಸಮಾಜ ಸೇವಕರಾದ ಬೇನೂರು, ರೋಣೂರು ಚಂದ್ರಶೇಖರ್ ಮತ್ತು ಗುತ್ತಿಗೆದಾರರು ವರ್ತೂರು ಪ್ರಕಾಶ್ ಮತ್ತು ವೈ ನಾರಾಯಣಸ್ವಾಮಿ, ತಾಲೂಕು ಬಿಜೆಪಿ ಎಲ್ಲ ಮುಖಂಡರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು. ಸರ್ಕಾರ ಈ ರಾಜ್ಯದಲ್ಲಿ 3 ವರ್ಷ ಆದಂಥ ಹಿನ್ನೆಲೆಯಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿ 1 ವರ್ಷ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ನಿಮಿತ್ತ ಇವತ್ತು ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಬಂದು ಅಲ್ಲಿ ಪೂರ್ವಭಾವಿ ಸಭೆಯನ್ನು ನಾನು ನಮ್ಮ ಮಾಜಿ ನಮ್ಮ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಆಗಿರ್ತಕ್ಕಂಥ ವೈ ನಾರಾಯಣಸ್ವಾಮಿ ಅವರು, ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಸಚಿವರುಗಳು, ಹೀಗೆ ಎಲ್ಲರೂ ನಾವು ಬಂದು ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದೇವೆ. ಸುಮಾರು 5,000ಕ್ಕೂ ಹೆಚ್ಚು ಜನರು ಈ ಕ್ಷೇತ್ರದಿಂದ ಭಾಗವಹಿಸ್ತಾರೆ ಅನ್ನುವಂಥ ನಂಬಿಕೆ ನನಗೆ.